ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳು ಹೆಜ್ಜೆಗಳ ಒಡತಿ ಭಾಗ 7. ರಮಣ್ ರಾಧಾಳ ಮಧ್ಯೆ ಸಣ್ಣಗೆ ಗೆಳೆತನ ಚಿಗುರೊಡೆದಿತ್ತು. ಕೊಳ್ಳಿ ಎಂದೆಲ್ಲ ಕರೆಯುತ್ತಿದ್ದವ ಈಗ ಅವಳನ್ನು ದುರ್ಗಿ ಎಂದು ಕರೆಯುತ್ತಿದ್ದ. ಕಾರಣ 5.8 ಫೀಟ್ ಇರುವವಳನ್ನು ಕೊಳ್ಳಿ ಎಂದು ಕರೆದಿದ್ದಕ್ಕೆ ಈಗ ಮೊಗ್ಗ ಬಯಸಿಕೊಂಡಿದ್ದ. ದಿನಗಳು ಉರುಳಿ ಸೆಮಿಸ್ಟರ್ ಪರೀಕ್ಷೆಗಳು ಹತ್ತಿರವಾಗುತ್ತಿದ್ದವು. ಪಾಠಗಳು ಮುಗಿದಿದ್ದರಿಂದ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ವಿರಳವಾಗಿದ್ದರು. ಲೈಬ್ರರಿಯಲ್ಲಿ ಓದಿಕೊಳ್ಳುವವರು ಮಾತ್ರ ಕಾಲೇಜಿನ ಕಡೆ ಬರುತ್ತಿದ್ದರು. ಶಿಕ್ಷಕರಿಗಂತೂ ಕೊನೆಯ ವರ್ಕಿಂಗ್ ಡೇವರೆಗೂ ಬರುವ ನಿಯಮವಿದ್ದುದರಿಂದ ಅವರುಗಳು ಹಾಜರಿ ಹಾಕಲೇಬೇಕಿತ್ತು. ಮನೆಯಲ್ಲಿ ಬೋರೆಂದು ಓದುವ ನೆಪವೊಡ್ಡಿ ಕಾಲೇಜಿಗೆ ಬರುತ್ತಿದ್ದಳು ರಾಧಾ. ಲೈಬ್ರರಿ ಬಹಳ ದೊಡ್ಡದೆ. ಯಾರಾದರೂ ಕೊನೆಯ ಯಾರ್ಕ್ ಬಳಿ ಇದ್ದರೆ ಮುಚ್ಚುವ ಸಮಯಕ್ಕೆ ಅವರಿರುವುದು ತಿಳಿಯದೆ ತೊಂದರೆಯಾಗಬಹುದು ಎಂದು ಬೆಲ್ ಹೊಡೆಯುವ ವ್ಯವಸ್ಥೆ ಮಾಡಿದ್ದರು. ಅದೊಂದು ದಿನ ರಾಧಾಳ ಗ್ರಹಚಾರ ಕೆಟ್ಟು ಕೊನೆಯ ಯಾರ್ಕಲ್ಲಿ ಯಾವುದೋ ಪುಸ್ತಕ ಹುಡುಕುತ್ತಿದ್ದವಳಿಗೆ ಸಮಯ ಮೀರಿದ್ದು ತಿಳಿದಿರಲಿಲ್ಲ. ಹೇಗೂ ಬೆಲ್ ಹೊಡೆಯುತ್ತೆ ಎಂದು ನಿಶ್ಚಿಂತೆಯಾಗಿದ್ದವಳು ಅಂದು ಬೆಲ್ ಹೊಡೆಯದೆ ಇಡೀ ಗ್ರಂಥಾಲಯ ಖಾಲಿಯಾಗಿ ಹೋಗಿದೆ ಎಂದು ಅರಿಯುವಲ್ಲಿ ವಿಫಲಳಾಗಿದ್ದಳು. ವಾಸ್ತವದಲ್ಲಿ ಲೈಬ್ರರಿಯನ್ನು ಖಾಲಿ ಮಾಡಿಸಲಾಗಿತ್ತು. ಸಂಜೆ 6 ಗಂಟೆಗೆ ವಾಚ್ ನೋಡಿಕೊಂಡವಳು ಬುಕ್ ಇಷ್ಟು ಮಡಿಸಿಕೊಂಡು ಹೊರ ಹೋಗಬೇಕು ಎಂದು ನೋಡಿದಾಗ ಲೈಬ್ರರಿಯನ್ ಸಹ ನಾಪತ್ತೆಯಾಗಿದ್ದ. ಅಷ್ಟರಲ್ಲಿ ಒಳಬಂದ ರಮಣ್, ಯಾರೋ ಸ್ಟೂಡೆಂಟ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅಂದ್ರಲ್ಲ, ಎಲ್ಲಿ ಎನ್ನುತ್ತಿದ್ದಂತೆ ಲೈಬ್ರರಿಯ ಬಾಗಿಲು ಧಡಕ್ಕನೆ ಮುಚ್ಚಿಕೊಂಡಿದ್ದವು. ಇಲ್ಲಿ ಯಾರೂ ಇಲ್ಲ, ನಾನೊಬ್ಬಳೇ ಇರೋದು, ಇವತ್ತು ಬೆಲ್ಲೇ ಬಾರಿಸಿಲ್ಲ ಎಂದು ಇಬ್ಬರು ಗೊಂದಲದಲ್ಲಿ ಬಿದ್ದಿದ್ದರು. ಅಕಸ್ಮಾತ್ತಾಗಿ ಬಾಗಿಲು ಹಾಕಿಕೊಂಡಿರಬಹುದೆಂದು ತೆಗೆಯಲು ಪ್ರಯತ್ನಿಸಿದಾಗ ಬಾಗಿಲನ್ನು ಯಾರೋ ಬೇಕೆಂದೇ ಹೊರಗಿನಿಂದ ಲಾಕ್ ಮಾಡಿಸಿದ್ದಾರೆ ಎಂದು ಅರಿವಾಗಿತ್ತು. ರಮಣ್ ಜೇಬಿನಿಂದ ಮೊಬೈಲ್ ತೆಗೆಯಬೇಕು ಅಂದುಕೊಂಡಾಗ ಅದು ಸ್ಟಾಫ್ ರೂಮಿನಲ್ಲೇ ಇರುವುದು ನೆನಪಿಗೆ ಬಂದಿತ್ತು. ಅಯ್ಯೋ ಎಂದುಕೊಂಡು, ನಿಮ್ಮ ಮೊಬೈಲ್ನಿಂದ ಪ್ರಿನ್ಸಿಪಾಲ್ ಚೇಂಬರ್ಗೆ ಒಂದು ಕಾಲ್ ಮಾಡ್ರಿ, ಯಾರೂ ಇಲ್ಲ ಅಂದ್ರೂ ಅಟೆಂಡರ್ ಆದ್ರೂ ಇದ್ದೇ ಇರ್ತಾನೆ ಎಂದಾಗ ಲೈಬ್ರರಿಯಲ್ಲಿ ಫೋನ್ ಯೂಸ್ ಮಾಡಬಾರ್ದಲ್ವಾ, ಅದಕ್ಕೆ ಫೋನ್ ಯಾಕೆ ಅಂತ ಸುಮ್ಮನೆ ಮನೇಲೆ ಬಿಟ್ಟು ಬಂದಿದ್ದೀನಿ ಅನ್ನುತ್ತಾ ಮುಖ ಸಣ್ಣಗೆ ಮಾಡಿ ಹೇಳಿದಾಗ ರಮಣನಿಗೆ ಅವಳ ಅತಿ ಬುದ್ಧಿವಂತಿಕೆ ನೋಡಿ 2 ಬಾರಿಸುವಷ್ಟು ಕೋಪ ಬಂದಿತ್ತು. ಕಿಟಕಿಯ ಬಾಗಿಲು ತೆಗೆದು ಹರಚಿಕೊಂಡರೂ ಯಾರೋ ಬರದು ಸುಳಿವಿರಲಿಲ್ಲ. ಇತ್ತ ನಂದನವನದಲ್ಲಿ ಮುಸ್ಸಂಜೆ ಕಳೆದು ಕತ್ತಲು ಕವಿಯುತ್ತಿದ್ದರೂ ಇವರಿಬ್ಬರೂ ಬರದೇ ಇರುವುದರಿಂದ ಆತಂಕ ಮನೆ ಮಾಡಿತ್ತು. ರಾತ್ರಿ 8 ಆದರೂ ಮನೆಗೆ ಬಾರದೇ ಇದ್ದದ್ದು ನೋಡಿ ಲಕ್ಷ್ಮೀ ನರಸಿಂಹಯ್ಯ ತಮ್ಮ ಊರುಗೋಲು ಹಿಡಿದು ಸುಹಾಸನನ್ನು ಎಬ್ಬಿಸಿಕೊಂಡು ಕಾಲೇಜಿನತ್ತ ನಡೆದೇ ಬಿಟ್ಟಿದ್ದರು. ಲೈಬ್ರರಿಯಲ್ಲಿ ಬಂದಿಯಾದ ಇಬ್ಬರು ಹೊರಬರಲು ಬೇರೆ ಯಾವ ದಾರಿಯೂ ಕಾಣದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದರು. ರಮಣ್ ಹಸಿವು ಹಸಿವು ಎನ್ನುತ್ತಿದ್ದರೆ ರಾಧಾ, ಇಷ್ಟೊಂದು ಬುಕ್ಸ್ ಇದೆಯಲ್ಲ, ಯಾವುದಾದ್ರೂ ಒಂದು ಹರ್ಕೊಂಡು ತಿನ್ನಿ ಎಂದು ಹೇಳಿ ಬಯಸಿಕೊಂಡಿದ್ದಳು. ಮುಖ ಊದಿಸಿಕೊಂಡೇ ತನ್ನ ಪರ್ಸಿನಲ್ಲಿದ್ದ ಡೈರಿ ಮಿಲ್ಕ್ ಚಾಕ್ಲೇಟ್ ತೆಗೆದು ಕೊಟ್ಟಿದ್ದಳು. ರಮಣ್ ಅವಳ ಕಾಳಜಿಗೆ ತಲೆದೂಗಿದರೂ, ಮೊಬೈಲ್ ಒಂದು ಬಿಟ್ಟು ಬಾಕಿ ಎಲ್ಲ ಇಟ್ಕೊಂಡಿದ್ದೀರಲ್ಲ, ಏನ್ ಜನನೋ ಏನೋ ಎಂದು ಗೊಣಗುತ್ತಲೇ ಸೌಜನ್ಯಕ್ಕಾಗಿ ಒಂದೇ ಒಂದು ಪೀಸ್ ಮುರಿದುಕೊಟ್ಟು ಒಳ್ಳೆಯತನ ತೋರಿದ್ದ. ಬಕಾಸುರನ ವಂಶದ ಕೊನೆಯ ತುಂಡು ಈ ಕಾಡು ಪಾಪ ಎಂದು ಅವನು ಕೊಟ್ಟ ಒಂದು ಚೂರನ್ನು ಜಾಹೀರಾತುಗಳಲ್ಲಿ ತೋರಿಸುವ ಡೈರಿ ಮಿಲ್ಕಿನ ಹಾಗೆ ಬಾಯಿಗೆಲ್ಲ ಮೆತ್ತಿಕೊಂಡು ತಿನ್ನುತ್ತಿದ್ದಳು. ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದವನಿಗೆ ಫೀಲ್ ಬರ್ಲಿ ಅಂತ ಎಂದು ಉಪದೇಶ ಬೇರೆ ಕೊಟ್ಟಿದ್ದಳು. ಚಾಕ್ಲೇಟ್ ತಿಂದು ಮುಗಿಸಿದವನಿಗೆ ತಾನು ಅವಳಿಗೇನಾದ್ರೂ ಕೊಡಬೇಕಲ್ಲ ಎನಿಸಿ, ಚಳಿ ಇದೆಯಲ್ಲ, ಕೊಡೋಣ ಅಂದರೆ ನನ್ನತ್ರ ಜಾಕೆಟ್ ಬೇರೆ ಇಲ್ಲ, ಸ್ಟೈಲಾಗಿ ಹೀರೋ ಆಗೋಣ ಅಂದರೆ ಅದೂ ಆಗ್ತಾ ಇಲ್ಲ, ಶರ್ಟ್ ಬಿಚ್ಚಿ ಕೊಡ್ಲಾ, ಹಾಗೇನಾದರೂ ಮಾಡಿದರೆ ನಾನು ಅನ್ಯಾಯವಾಗಿ ಇವಳ ಎದುರು ಹಿಂದಿ ಹೀರೋಯಿನ್ ಆಗ್ಬಿಡ್ತೀನಲ್ಲ ಎಂದು ಏನೇನೋ ಯೋಚಿಸುತ್ತಿದ್ದವನ ಮನ ಅರಿತಂತೆ ನನ್ನತ್ರ ಚೂಡಿದಾರದ ವೇಲಿದೆ ಎಂದು ಬಿಟ್ಟಿದ್ದಳು. ರಮಣ್ ಎಲ್ಲ ಇವಳಾ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ದ. ಲಕ್ಷ್ಮೀ ನರಸಿಂಹಯ್ಯ ಸುಹಾಸ್ ಕಾಲೇಜಿಗೆ ಬಂದಾಗ ಸೆಕ್ಯೂರಿಟಿ ಅದಾಗಲೇ ಪರಮಾತ್ಮನನ್ನು ಬಿಟ್ಟುಕೊಂಡು ತೂಗಾಡಿಸುತ್ತಿದ್ದ. ಇವನನ್ನು ಕೇಳಿದರೆ ಯಾವುದೇ ಉಪಯೋಗವಿಲ್ಲ ಎಂದು ಅರಿತ ಇಬ್ಬರು ಸೀದಾ
ಒಳಗಡೆ ನಡೆದಿದ್ದರು. ಸುಹಾಸ್ ರಮಣ್ ಫೋನಿಗೆ ಕರೆ ಮಾಡುತ್ತಲೇ ಇದ್ದ. ರಿಂಗ್ ಆದರೆ ಸುಳಿವು ಸಿಗಬಹುದೇನೋ ಎಂಬ ಆಸೆಯಲ್ಲಿ. ಸ್ಟಾಫ್ ರೂಮಿನ ಹತ್ತಿರ ಬಂದಾಗ ಮೊಬೈಲ್ ಅರಚಿಕೊಳ್ಳುವುದು ಕೇಳಿಸಿತ್ತು. ತಾತ, ಇಲ್ಲಿ ನೋಡೋಣ ಬನ್ನಿ ಎಂದು ಕಿಟಕಿಯಲ್ಲಿ ಬಗ್ಗಿದಾಗ ಮೊಬೈಲ್ ಬೆಳಕು ಕಾಣುತ್ತಿತ್ತು. ಲಕ್ಷ್ಮೀ ನರಸಿಂಹಯ್ಯರ ಬುದ್ಧಿ ಕೆಲಸ ಮಾಡಿತ್ತು. ಅವನು ಅಲ್ಲೇ ಇದ್ರೆ ಫೋನ್ ಎತ್ತುತ್ತಿದ್ದ. ಇಲ್ಲಿ ಇಲ್ಲ ಅಂದರೆ ಕಾಲೇಜು ಕ್ಯಾಂಪಸ್ಸಲ್ಲೇ ಎಲ್ಲೋ ಇದ್ದಾರೆ. ಇಬ್ಬರು ಒಟ್ಟಿಗೆ ಇದ್ದಾರೋ ಅಥವಾ ಬೇರೆ ಬೇರೆಯಾಗಿಯೋ ಹುಡುಕೋಣ ಬಾ ಎಂದು ನಡಿಗೆ ಜೋರು ಮಾಡಿದ್ದರು. ಇಬ್ಬರು ಒಂದೊಂದು ದಿಕ್ಕಾಗಿ ಹುಡುಕುತ್ತಾ ರಾಧಾ, ರಮಣ್ ಎಂದು ಹೆಸರು ಕರೆಯುತ್ತಾ ಹೋದಾಗ ಅವರಿಗೂ ತಮ್ಮನ್ನು ಯಾರೋ ಕೂಗುತ್ತಿರುವುದು ಕೇಳಿಸಿತ್ತು. ರಮಣ್ ತಟ್ಟನೆ ಕಿಟಕಿಯಿಂದ ಕೈ ಹೊರಹಾಕಿ ಇಲ್ಲಿದ್ದೀವಿ ಎಂದು ಕರೆದಿದ್ದ. ಸುಹಾಸ್ ಬಂದು ಕಲ್ಲಿನಿಂದ ಬೀಗ ಹೊಡೆದಾಗ ಇಬ್ಬರು ಲೈಬ್ರರಿಯ ಸೆರೆಯಿಂದ ಹೊರಬಂದಿದ್ದರು. ಲಕ್ಷ್ಮೀ ನರಸಿಂಹಯ್ಯ, ನಾಳೆ ಇದರ ಬಗ್ಗೆ ಪ್ರಿನ್ಸಿಪಾಲ್ ಬಳಿ ನಾನು ಮಾತಾಡ್ತೀನಿ, ಈಗ ಮನೆಗೆ ನಡೀರಿ ಎಂದು ಇಬ್ಬರನ್ನು ಕರೆದುಕೊಂಡು ಹೋಗಿದ್ದರು. ಬೆಳಿಗ್ಗೆ ಕಾಲೇಜಿಗೆ ಬಂದಾಗ ಎಲ್ಲರೂ ರಾಧಾ ರಮಣನನ್ನು ನೋಡಿ ಗುಸುಗುಸು ಅಂತ ಮಾತು ಶುರು ಮಾಡಿಬಿಟ್ಟಿದ್ದರು. ಅದು ಸ್ಟಾಫ್ ರೂಮಿನವರೆಗೂ ಹರಡಿತ್ತು. ಗುಸುಗುಸು ಮಾತನಾಡುವಂಥದ್ದು ಅಥವಾ ತಮ್ಮಿಬ್ಬರ ಬಗ್ಗೆ ಅಪಾರ್ಥ ಕಲ್ಪಿಸುವಂಥದ್ದು ಎಂಥದ್ದು ಏನೂ ಆಗಿಲ್ಲ. ಆದರೂ ಯಾಕೆ ಇವರೆಲ್ಲ ಹೀಗೆ ಆಡ್ತಾ ಇದ್ದಾರೆ ಎಂದು ಇಬ್ಬರಲ್ಲೂ ಪ್ರಶ್ನೆ ಮೂಡಿತ್ತು. ಪ್ರಿನ್ಸಿಪಾಲ್ ಸಹ ಇವರಿಬ್ಬರನ್ನು ಕರೆದು, ಏನದು ಕಾಲೇಜಿನಲ್ಲಿ ನಿಮ್ಮ ಬಗ್ಗೆ ಹರಿದಾಡುತ್ತಿರೋ ಸುದ್ದಿ? ಲೈಬ್ರರಿಯಲ್ಲಿ ಏನು ನಿಮ್ಮ ಚಕ್ಕಂದ ಎಂದು ಕೇಳಿದಾಗ ಇಬ್ಬರಿಗೂ ಸಿಡಿಲು ಬಡಿದ ಹಾಗಾಗಿತ್ತು. ಆಗ ಸುಹಾಸನ ಜೊತೆ ಬಂದ ಲಕ್ಷ್ಮೀ ನರಸಿಂಹಯ್ಯ ಇಂದಿನ ದಿನ ಇಬ್ಬರು ಲೈಬ್ರರಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಘಟನೆ ಬಗ್ಗೆ ಹೇಳಿ, ಏನು ಕಾಲೇಜು ನಡೆಸ್ತಿರೋ ನಿಮಗೆ ಅಷ್ಟು ಜವಾಬ್ದಾರಿ ಇಲ್ವಾ? ನಿಮ್ಮ ಅಜಾಗರೂಕತೆಯಿಂದ ಆಗಿರೋ ಘಟನೆ ಇದು. ಅದರ ಬಗ್ಗೆ ವಿಚಾರಿಸೋದು ಬಿಟ್ಟು ಅವರಿಬ್ಬರ ಚಾರಿತ್ರ್ಯದ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಹಾಗಿದ್ರೆ ಗ್ರಂಥಾಲಯದ ಬೆಲ್ಲು ಕೂಡ ಹೊಡೆಯದೆ ಯಾರಿದ್ದಾರೋ ಇಲ್ಲವೋ ಎಂದು ಸಹ ನೋಡದೆ ಬೀಗ ಹಾಕ್ತೀರಾ? ಅದು ಅಲ್ಲದೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಯಾರೋ ಆಡ್ತಿರೋ ಮಾತುಗಳಿಗೆ ಕಿವಿಗೊಟ್ಟು ನಡೆದಿದ್ದೇನು ಅಂತ ಸಹ ನೋಡದೆ ತಲೆಗೆ ಬಂದಿದ್ದು ಮಾತಾಡ್ತೀರಾ? ಕರ್ಸಿ ಮ್ಯಾನೇಜ್ಮೆಂಟ್ ಅವರನ್ನು, ಅವ್ರ ಜೊತೆನೇ ಮಾತಾಡ್ತೀನಿ ಎಂದು ಗುಡುಗಿ ಬಿಟ್ಟಿದ್ದರು. ಸುಹಾಸ್ ಸಹ ಕಾಲೇಜಿನ ಮೇಲೆ ಕೇಸ್ ಹಾಕಿ ಕೋರ್ಟಿಗೆ ಎಳೆಯುವ ಮಾತಾಡಿದ್ದ. ಪ್ರಿನ್ಸಿಪಾಲ್ ತಮ್ಮ ಕೆಲಸಕ್ಕೆಲ್ಲಿ ಕುತ್ತು ಬರುತ್ತದೆಯೋ ಎಂದು ಹೆದರಿ ಅವರಿಬ್ಬರನ್ನು ಸಮಾಧಾನಪಡಿಸಿ ಲೈಬ್ರರಿಯವರನ್ನು ಕರೆಸಿದ್ದರು. ತಮಗೇನೂ ಗೊತ್ತಿಲ್ಲ ಎಂದೇ ಮಾತು ಶುರು ಮಾಡಿದ ಲೈಬ್ರರಿಯನ್ ಹಣೆಯಲ್ಲಿ ಬೆವರು ಮೂಡಿದ್ದು ಲಕ್ಷ್ಮೀ ನರಸಿಂಹಯ್ಯ ಅವರ ಅನುಭವಸ್ಥ ಕಣ್ಣುಗಳು ಗುರುತಿಸಿದ್ದವು. ನೋಡಿ, ನೀವ್ಯಾವುದಕ್ಕೂ ಹೆದರಬೇಕಾಗಿಲ್ಲ. ಇದು ಆಕಸ್ಮಿಕವಾಗಿ ನಡೆದ ಘಟನೆ ಅಲ್ಲ. ಯಾರೋ ಬೇಕಂತಲೇ ಮಾಡಿಸಿದ್ದಾರೆ. ಇದರಿಂದ ಕಾಲೇಜು ಇಡೀ ಇಲ್ಲ ಸಲ್ಲದ್ದು ಕಲ್ಪಿಸಿ ಮಾತನಾಡುತ್ತಿದೆ. ಇಬ್ಬರ ಚಾರಿತ್ರ್ಯಕ್ಕೂ ಮಸಿ ಬಳಿಯುವ ಕೆಲಸ ನಡೆಯುತ್ತಿದೆ. ನಿಮ್ಮ ಮನಸ್ಸಾಕ್ಷಿಯಿಂದ ಯೋಚನೆ ಮಾಡಿ ಹೇಳಿ. ನಾಳೆ ನಿಮ್ಮ ಮನೆ ಮಕ್ಕಳಿಗೆ ಮಾಡದ ತಪ್ಪಿಗೆ ಅವರ ಕ್ಯಾರೆಕ್ಟರ್ ಬಗ್ಗೆ ಜನ ಮಾತನಾಡಿದಾಗ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಇದು ನಮ್ಮ ಮನೆ ಮಕ್ಕಳಿಗೆ ಆಗಿದೆ ಎಂದು ಹೇಳ್ತಾ ಇಲ್ಲ, ಇಬ್ಬರ ಜೀವನದ ಪ್ರಶ್ನೆ ಎಂದಾಗ ಲೈಬ್ರರಿಯನ್ ಲಕ್ಷ್ಮೀ ನರಸಿಂಹಯ್ಯರ ಕೈ ಹಿಡಿದುಕೊಂಡು ಗಳಗಳನೆ ಹತ್ತು ಬಿಟ್ಟಿದ್ದ. ಯಾರೋ ಇಬ್ಬರು ನಿನ್ನೆ ಸಂಜೆ ಲೈಬ್ರರಿಯಲ್ಲಿದ್ದಾಗ ಹೊರಗೆ ಕರೆದುಕೊಂಡು ಹೋಗಿ, ನಾವು ಹೇಳಿದ ಕೆಲಸ ಮಾಡದೇ ಇದ್ರೆ ನಿನ್ನ ಹೆಂಡತಿ ಮಕ್ಕಳನ್ನು ಶಿವನ ಪಾದ ಸೇರಿಸ್ತೀವಿ ಅಂತ ಹೆದರಿಸಿದ್ರು. ಅವರು ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ್ದು ಬೆಲ್ ಹೊಡಿಬೇಡ, ಹಾಗೆಯೇ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಬಳಿ ಹೋಗಿ ಹೊರಗೆ ಹೋಗುವಂತೆ ಹೇಳು, ರಾಧಾಳೊಬ್ಬಳನ್ನ ಬಿಟ್ಟು ಎಂದಿದ್ದರು. ನನಗೆ ಗೊತ್ತಿರೋದು ಇಷ್ಟೇ ಎಂದ. ಆಗ ತಕ್ಷಣ ರಮಣ್, ನಿನ್ನೆ ಯಾರೋ ಸ್ಟಾಫ್ ರೂಮಿಗೆ ಬಂದು ಲೈಬ್ರರಿಯಲ್ಲಿ ಯಾರೋ ತಲೆ ತಿರುಗಿ ಬಿದ್ದಿದ್ದಾರೆ ಅಂದರು. ಗಡಿಬಿಡಿಯಲ್ಲಿ ನನ್ನ ಫೋನ್ ಕೂಡ ಅಲ್ಲೇ ಬಿಟ್ಟು ಹಾಗೆ ಹೋದೆ. ನಾನು ಲೈಬ್ರರಿಗೆ ಹೋದ ತಕ್ಷಣ ಬಾಗಿಲು ಹಾಕ್ಕೊಂಡರು. ಅಲ್ಲಿ ಇದ್ದಿದ್ದು ರಾಧಾಳೊಬ್ಬಳೇ. ಬಾಗಿಲು ಎಷ್ಟು ಪ್ರಯತ್ನ ಪಟ್ಟರೂ ತೆಗೆಯೋಕೆ ಆಗಲಿಲ್ಲ. ನಾವು ಗೊತ್ತಿಲ್ಲದೆ ಆಗಿರಬೇಕು ಅಂದ್ಕೊಂಡಿದ್ವಿ. ಆದರೆ ಇದು ನಮ್ಮಿಬ್ಬರ ಬಗ್ಗೆ ಗುಲ್ಲು ಹಬ್ಬಿಸೋಕೆ ಮಾಡಿದ ಕೆಲಸ ಎಂದಾಗ ಎಲ್ಲರಿಗೂ ಈಗ ಪರಿಸ್ಥಿತಿಯ ಅರಿವಾಗಿತ್ತು. ಲೈಬ್ರರಿಯನ್ ಮಾಡಿದ ತಪ್ಪಿಗೆ ಸ್ವಲ್ಪ ಕಾಲದವರೆಗೆ ಅವರನ್ನು ಸಸ್ಪೆಂಡ್ ಮಾಡಲಾಗಿತ್ತು. ರಾಧಾ ತನ್ನ ಮತ್ತು ಕಿಶನ್ ನಡುವೆ ಕೆಲ ದಿನಗಳ ಹಿಂದೆ ನಡೆದ ಘಟನೆ ಹೇಳಿ ತನಗೆ ಅವನ ಮೇಲೆ ಇರುವ ಅನುಮಾನ ವ್ಯಕ್ತಪಡಿಸಿ
ಸಿಸಿಟಿವಿ ಫುಟೇಜ್ ಕೆದಕಿಸಿದಳು. ಎಲ್ಲವೂ ಪೂರ್ವ ನಿಯೋಜಿತವಾಗಿದ್ದರಿಂದ ಲೈಬ್ರರಿ ಕಡೆ ನಡೆದ ಘಟನೆಯ ಸಮಯದ ಸಿಸಿಟಿವಿ ಫುಟೇಜ್ ಎಲ್ಲವೂ ಮಾಯವಾಗಿತ್ತು. ಶಿಟ್ ಎಂದು ಟೇಬಲ್ಗೆ ಮುಷ್ಟಿ ಕಟ್ಟಿ ಗುದ್ದಿದವಳು ಕಾಲೇಜ್ ಗೇಟ್ ಕಡೆಯ ಫುಟೇಜ್ ಚೆಕ್ ಮಾಡಿದಳು. ತಪ್ಪು ಮಾಡಿದವರು ಒಂದಲ್ಲ ಒಂದು ಸುಳಿವು ಬಿಡುತ್ತಾರೆ ಎನ್ನುವುದು ಅಲ್ಲಿ ಸಾಬೀತಾಗಿತ್ತು. ಅಲ್ಲಿಯ ಫುಟೇಜ್ ಡಿಲೀಟ್ ಆಗಿರಲಿಲ್ಲ. ಆದರೆ ಅದರಲ್ಲಿ ಇಬ್ಬರು ಮಂಕಿ ಕ್ಯಾಪ್ ಧರಿಸಿದ್ದರಿಂದ ಮುಖ ಗೊತ್ತಾಗುವ ಹಾಗಿರಲಿಲ್ಲ. ಆದರೆ ಬೈಕ್ ಮಾತ್ರ ಹಸಿರು ಬಣ್ಣದ ಸ್ಪೋರ್ಟ್ಸ್ ಬೈಕ್ ಆಗಿದ್ದರಿಂದ ಅದರಿಂದ ಏನಾದರೂ ತಿಳಿಯಬಹುದು ಎಂದು ಹೊಳೆದಿತ್ತು. ಇದನ್ನು ನಾನು ಇಷ್ಟಕ್ಕೆ ಬಿಡೋದಿಲ್ಲ ಎಂದು ಪಣತೊಟ್ಟವಳು ಹಾಗೆ ಸುಹಾಸನ ಕೈಯಿಂದ ಕಾರ್ ಕೀ ಕಸಿದುಕೊಂಡು ಡ್ರೈವ್ ಮಾಡುತ್ತಾ ಸ್ವಲ್ಪ ಮುಂದೆ ಹೋದಾಗ ಅಲ್ಲೊಂದು ಬೇಕರಿ ಇತ್ತು. ಈ ಕಾಲೇಜು ಶಾಲೆ ಇರುವ ಕಡೆ ಬೇಕರಿ ಇರುವುದು ಸಹಜವಾಗಿದ್ದರಿಂದ ಅವರುಗಳು ಯಾಕೆ ಬೇಕರಿಯಲ್ಲಿ ಕುಳಿತು ಪ್ಲಾನ್ ಮಾಡಿರಬಾರದು ಎಂಬ ಯೋಚನೆ ತಲೆಗೆ ಬರುತ್ತಲೇ ಬೇಕರಿಯತ್ತ ನಡೆದಿದ್ದಳು. ಆದರೆ ಅಲ್ಲಿ ಸಿಸಿಟಿವಿ ಇರದೇ ಇದ್ದುದು ನಿರಾಸೆ ಮೂಡಿಸಿತ್ತು. ಪಕ್ಕದ ಅಂಗಡಿಗಳು ಸಹ ಸಿಸಿಟಿವಿ ಇಟ್ಟುಕೊಳ್ಳುವಷ್ಟು ಅನುಕೂಲವಿದ್ದಂತಿರಲಿಲ್ಲ. ಹುಡುಗರಿಗೆ ಬೈಕ್ ಕಾರುಗಳಲ್ಲಿ ಆಸಕ್ತಿ ಜಾಸ್ತಿ. ಅದೇ ಊಹೆ ಸರಿಯಾಗಿ ಕೆಲಸ ಮಾಡಿತ್ತು. ಬೇಕರಿಯ ಕೆಲಸದ ಹುಡುಗನ ಬಳಿ ಕೇಳಿದಾಗ ಅವನು, ಅಕ್ಕ ಹಸಿರು ಬಣ್ಣದ ಬೈಕ್ ತಾನೇ, ನಿನ್ನೆ ಸಂಜೆಯವರೆಗೂ ಇಲ್ಲೇ ಇದ್ರು, ಅದರಲ್ಲಿ ಬಂದ ಇಬ್ರು, ಆಗಾಗ ಇದೇ ರೋಡಲ್ಲಿ ಓಡಾಡ್ತಾ ಇರ್ತಾರೆ ಎಂದಾಗ ಮತ್ತೊಬ್ಬ ಹುಡುಗ, ಅಕ್ಕ ಬೈಕು ಸಖತ್ತಾಗಿತ್ತು, ಅದಕ್ಕೆ ಅವರು ಕುಳಿತಿರುವಾಗಲೇ ನನ್ನ ಫೋನಲ್ಲಿ ಫೋಟೋ ತೆಕ್ಕೊಂಡಿದ್ದೀನಿ ನೋಡಿ ಎಂದು ತನ್ನ ಚಿಕ್ಕ ಕೀಪ್ಯಾಡ್ ಮೊಬೈಲ್ ತೆಗೆದು ತೋರಿಸಿದ. ಅದರಲ್ಲಿ ಬೈಕಿನ ಎದುರುಗಡೆಯಿಂದ ತೆಗೆದ ಫೋಟೋ ಇತ್ತು. ಬೈಕಿನ ಪಕ್ಕದಲ್ಲಿ ಇಬ್ಬರಲ್ಲೊಬ್ಬ ಎಡಗೈಯಿಂದ ಬಲಗೈಗೆ ಗ್ಲೌಸ್ ಏರಿಸಿಕೊಳ್ಳುತ್ತಿದ್ದ. ಅವನ ಬಲಗೈ ಮಣಿಕಟ್ಟಿಗಿಂತ ಸ್ವಲ್ಪ ಕೆಳಗೆ ಏನೋ ಚಿತ್ರ ಕಾಣಿಸಿತ್ತು. ಝೂಮ್ ಮಾಡಿ ನೋಡಿದಾಗ ಡ್ರ್ಯಾಗನ್ ಬೆಂಕಿ ಉಗುಳುತ್ತಿರುವ ಟ್ಯಾಟೂವಾಗಿತ್ತು ಅದು. ಗಾಡಿಯ ನಂಬರ್ ಪ್ಲೇಟ್ ಸಹ ಸರಿಯಾಗಿ ಕಾಣಿಸುತ್ತಿದ್ದರಿಂದ ನಂಬರ್ ನೋಟ್ ಮಾಡಿಕೊಂಡು ಬಂದಿದ್ದಳು. ಅದು ನೇರವಾಗಿ RTO ಆಫೀಸ್ ತಲುಪಿ ಆ ಬೈಕಿನ ಇಡೀ ಜಾತಕವನ್ನೇ ಹೊರಹಾಕಿತ್ತು. ದುಷ್ಟರಿಬ್ಬರೂ ಸಿಕ್ಕಿಹಾಕಿಕೊಂಡಿದ್ದರು. ಆದರೆ ಯಾರು ಮಾಡಿಸಿದ್ದೆಂದು ಬಾಯಿ ಬಿಟ್ಟಿರಲಿಲ್ಲ. ಲಕ್ಷ್ಮೀ ನರಸಿಂಹಯ್ಯ ಇದನ್ನೆಲ್ಲ ದೊಡ್ಡ ಕೇಸ್ ಮಾಡೋದು ಬೇಡ ಎಂದು ಸುಮ್ಮನಾಗಿದ್ದರು. ಕೆಲವು ದಿನಗಳವರೆಗೆ ಆ ಡ್ರ್ಯಾಗನ್ ಚಿತ್ರ ಎಲ್ಲೋ ನೋಡಿದ್ದೀನಿ ಎಂದು ತಲೆ ಕೆಡಿಸಿಕೊಂಡ ರಾಧಾ ರಾತ್ರಿ ಮಲಗಿಕೊಂಡಾಗ ಚಿತ್ರ ಕಂಡಿದ್ದೆಲ್ಲಿ ಎಂದು ಜ್ಞಾಪಕಕ್ಕೆ ಬಂದಿತ್ತು. ದಡಕ್ಕನೆ ಎದ್ದು ಕುಳಿತಿದ್ದಳು. ಅಂದು ಥ್ಯಾಂಕ್ಸ್ ಹೇಳಲು ಹೋದಾಗ ರಮಣ್ ಲ್ಯಾಪ್ಟಾಪಿನಲ್ಲಿ ಅಂದುಕೊಳ್ಳುತ್ತಿದ್ದಳು. ಈ ಕಥೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.